ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾಕೋ ಟೈಮೇ ಸರಿ ಇಲ್ಲ ಅಂತ ಅನಿಸುತ್ತೆ. ನನ್ನ ಮನೆಯವ್ರದ್ದಾಯಿತು, ಇವಾಗ ನನ್ನ ಮಗನ ಅಡ್ಮಿಟ್ ಮಾಡಿದ್ದೀವಿ. ಸೊ ಮುಡಿ ಕೊಟ್ಟು ಬರೋ ದಿನದಿಂದನೂ ಅವನಿಗೆ ಕೆಮ್ಮು ನೆಗಡಿ ಇತ್ತು. ನೆಗಡಿ ಆದರೆ ಪರವಾಗಿಲ್ಲ, ಸೋರು ಹೋಗುತ್ತೆ. ಆದರೆ ಕೆಮ್ಮು ಕಫ ಮಾತ್ರ ಹಾಗೆ ಇರಬಾರ್ದು. ಆ್ಯಂಟಿಬಯೋಟಿಕ್ಸ್ ಎಲ್ಲ ಎಷ್ಟೇ ಕೊಟ್ಟರು 15 ಡೇಸಿಂದನೂ ಕೆಮ್ಮು ಹಾಗೆ ಇತ್ತು. ಅವನು ಹುಟ್ಟಿದಾಗಿಂದನೂ ಹಾಸ್ಪಿಟಲ್ ಮುಖಾನೇ ನೋಡಿರಲಿಲ್ಲ, ಯಾವತ್ತೂ ಕೆಮ್ಮು ಜ್ವರ ಅಂತ ಹಾಗೇ ಇರಲಿಲ್ಲ. ಎಕ್ಸ್ರೇ ಎಲ್ಲ ತೆಗೆದಿದ್ದಾದಮೇಲೆ ಕಫ ಸ್ಟೋರ್ ಆಗಿದೆ, ನ್ಯೂಮೋನಿಯಾ ಸ್ಟಾರ್ಟಿಂಗ್ ಸ್ಟೇಜ್ ಅಂತ ಹೇಳಿದರು. ನಾವು ಇಲ್ಲಿ ಅಡ್ಮಿಟ್ ಆಗಿ ಟ್ವಿನ್ ಬೆಡ್ ಶೇರಿಂಗ್ ರೂಮ್ ತಗೊಂಡಿದ್ವಿ. ಟ್ವಿನ್ ಬೆಡ್ ಶೇರು ಅದು ಪರ್ ಡೇ 3,500 ಇತ್ತು. ಮೆಡಿಸಿನ್ದೆಲ್ಲ ನಮ್ಮದೇ, ಮತ್ತು ಡಾಕ್ಟರ್ ವಿಸಿಟು ಎಲ್ಲ ಸೇರಿಕೊಂಡು ಅಷ್ಟಿತ್ತು. ನಮ್ಮ ಅಕ್ಕ ಬಂದಿದ್ದರು ಊರಿಂದ, ನಮ್ಮ ಮನೆಯವ್ರನ್ನ ನೋಡೋಕ್ಕೆ ಅಂತ ಬಂದಿದ್ಲು. ಪಾಪುಗೆ ಈ ಥರ ಹುಷಾರಿಲ್ಲ ಅಂದಿದ್ದಕ್ಕೆ 2 ದಿನ ಇದ್ದು ಹಾಸ್ಪಿಟಲಲ್ಲಿ ನನ್ನ ಜೊತೆಗೆ ಮ್ಯಾನೇಜ್ ಮಾಡ್ಕೊಳಕ್ಕಾಯ್ತು. ಇದ್ದಿದ್ದಕ್ಕೆ ದೊಡ್ಡವರಾದರೆ ಹಾಸ್ಪಿಟಲಲ್ಲಿ ಹೇಗೋ ಕಾಲ ಕಳಿಬೋದು, ಆದರೆ ಈ ಮಕ್ಕಳನ್ನ ವಾರ್ಡಲ್ಲಿ ಇರಿಸ್ಕೊಳ್ಳೋದು ತುಂಬಾ ಕಷ್ಟ, ಮ್ಯಾನೇಜ್ ಮಾಡೋದಂತೂ ತುಂಬಾ ಕಷ್ಟ. ಅವ್ರನ್ನ ಈ ಥರ ಸೂಜಿ ಹಾಕಿರ್ತಾರೆ, ಕ್ಯಾನುಲಾ ಹಾಕಿರ್ತಾರಲ್ವ, ಅದನ್ನು ಸೇಫಾಗಿ ಇರಿಸ್ಕೊಳ್ಳೋದಂತೂ ತುಂಬಾ ಮುಖ್ಯ ಆಗುತ್ತೆ. ಅವ್ರನ್ನ ಹಿಡ್ಕೊಳಕ್ಕಂತೂ ಆಗೋದೇ ಇಲ್ಲ. ಇಂಥ ಮಕ್ಕಳಂತೂ ಹೇಳಿದ ಮಾತು ಕೇಳೋಲ್ಲ. ಇನ್ನೂ ಅಂಥ ಮಕ್ಕಳನ್ನ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ. ನಾನು ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಬಿಟ್ಟು ತಿಂಡಿ ತಗೊಂಡು ಸ್ನಾನ ಮಾಡಿಕೊಂಡು, ಇದು 2ನೇ ದಿನ ಬಂದಿದ್ದು. ಅಲ್ಲಿವರೆಗೂ ಅಕ್ಕ ಮಗುನ ನೋಡ್ಕೊತಾ ಇದ್ಲು. ಸೊ ಅದಾದಮೇಲೆ ಈ ಥರ ಕಾಲ ಕಳಿಸೋದಕ್ಕೆ ಅಲ್ಲಿ ಪ್ಲೇ ಏರಿಯಾ ಇತ್ತು. ಇದೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ಹೊತ್ತು ಅವನನ್ನು ನಡೆಸಾಡೋದು ಆ ಥರ ಅಲ್ಲೆಲ್ಲ ಇದು ಮಾಡೋದು ಮಾಡ್ತಾಯಿದ್ವಿ. ಆ ಕೈಯಲ್ಲಿ ಕ್ಯಾನುಲಾ ಇರೋದ್ರಿಂದ ಅವನು ತೆಳ್ಕೊಂಡು ಓಡಾಡೋನು ಬಿಟ್ಟರೆ, ಬಟ್ ತೆಳ್ಕೊಂಡು ಓಡಾಡಿದ್ರೆ ಕ್ಯಾನುಲಾ ಸೊಟ್ಟ ಆಗುತ್ತೆ, ಅದು ಫ್ಲೋ ಆಗಲ್ಲ ನೀಟಾಗಿ ಫ್ಲೂಯಿಡ್ಸು ಅಂತೇಳ್ಬಿಟ್ಟು ಅವನನ್ನು ಕೈ ಊರೋಕ್ಕೆ ಬಿಡಬಾರ್ದಾಗಿತ್ತು. ಆಮೇಲೆ ಎಷ್ಟೊಂದು ಸಲ ಅವನಷ್ಟಕ್ಕೆ ಅವನೇ ಕಿತ್ಕೊಂಡ್ಬಿಡೋನು ಅದನ್ನು. ಬ್ಲಡ್ ಕ್ಲಾಗ್ ಆಗಿರೋದಕ್ಕೆ ಅದು ಬ್ಲಡ್ ಈಚೆ ಬರ್ತಾ ಇರಲಿಲ್ಲ. ನಾನಂತೂ ನಿದ್ದೆನೇ ಮಾಡ್ತಾ ಇರಲಿಲ್ಲ, ಎಲ್ಲಿ ಅವ್ನು ಕಿತ್ಕೊಂಡಿದ್ದಾನೋ, ಅದು ಬಿದ್ದೋಗ್ಬಿಟ್ಟಿದೆಯೋ, ಇದೇ ಥರನೇ ಅವನ್ನ ಯಾವಾಗಲೂ ನೋಡಬೇಕಾಗಿತ್ತು. ಆಮೇಲೆ ಈ ಥರ ಪ್ಲೇ ಏರಿಯಾ ಇರೋದ್ರಿಂದ ಎಷ್ಟು ಅಡ್ವಾಂಟೇಜು ಅಂದರೆ ತಾಯಂದ್ರಿಗೆ ಮಕ್ಕಳನ್ನ ಸುಧಾರಿಸೋದಕ್ಕೆ ಒಂದು ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಈಗ ಮಕ್ಕಳು ತರಲೆ ಮಕ್ಕಳನ್ನ ಹಿಡ್ದಿಟ್ಕೊಳ್ಳೋಕ್ಕಂತೂ ಆಗಲ್ಲ. ಸೊ ಇದು 3ನೇ ದಿನ ಆದಮೇಲೆ ಮನೇಲೇ ನೀವು ಮ್ಯಾನೇಜ್ ಮಾಡ್ಕೊಳ್ಬೋದಾ ಅಂತ ಕೇಳಿ ನಮ್ಮನ್ನು ಡಿಸ್ಚಾರ್ಜ್ ಮಾಡಿದ್ರು. ಆಸ್ಪತ್ರೆ ಅಂದರೆ ಯಾರಿಗೆ ತಾನೇ ಇಷ್ಟ ಆಗುತ್ತೆ. ಹಾಸ್ಪಿಟಲಿಗೆ ಹೋಗ್ಬೇಕಾದ್ರೆ ಎಷ್ಟು ಸಪ್ಪೆ ಮುಖ ಹಾಕ್ಕೊಂಡು ಇತ್ತು ನನ್ನ ಮಗು. 1 kg ಅಷ್ಟು ರೆಡ್ಯೂಸ್ ಆಗಿದೆ ಪಾಪ. ಅದೆಷ್ಟು ಕೆಮ್ಮೋನು ಅಂತಂದರೆ ಊಟ ಮಾಡಿದ್ದು ನುಂಗೋಕ್ಕೆ ಸಮೇತ ಆಗ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಕೆಮ್ಮೋನು. ಸೊ ಊರಿಂದ ನಮ್ಮ 2ನೇ ನಾದಿನಿ ಬೇರೆ ಬಂದಿದ್ದರು ನೋಡೋಕ್ಕೆ ಅಂತ. ಎಷ್ಟು ಜೋಶಲ್ಲಿದ್ದಾನೆ ನೋಡ್ರಿ, ಎಷ್ಟು ಕಳೆ ಇದೆ ಮುಖದಲ್ಲಿ. ಅದೇ ಹೋಗೋವಾಗಂತೂ ಈ ಥರ ಇರಲೇ ಇಲ್ಲ. ನಮಗಂತೂ ಫುಲ್ ಗಾಬರಿ ಅಂದರೆ ಗಾಬರಿ ಆಗಿಬಿಟ್ಟಿತ್ತು. ನನ್ನ ಎಲ್ಲ ಮಕ್ಕಳಿಗೂ ಅಷ್ಟೇ, ಇನ್ನೇನು ನಡೀತಾರೆ ತೆಪ್ಪೆಜ್ಜೆ ಹಾಕ್ತಾರೆ ಅನ್ನೋವಾಗಲೇ ಹುಷಾರಿಲ್ದಿರೋ ಹಾಗಾಗತ್ತೆ, ನಡೆಯೋದು ಲೇಟ್ ಆಗುತ್ತೆ. ಇವನಿಗೂ ಸೇಮ್ ಹಾಗೆ ಆಗೋಯ್ತು. ಕೆಳಗಡೆ ಬಂದು ಬಿಲ್ಲೆಲ್ಲ ಸೆಟ್ಲ್ ಮಾಡಿ ಕ್ಯಾನುಲಾ ಎಲ್ಲ ಬಿಚ್ಚಿಸ್ಕೊಂಡ್ವಿ. ಸೊ ಇಲ್ಲಿ ನೋಡ್ತಾ ಇರೋ ನರ್ಸು, ಅವನಿಗಂತೂ ತುಂಬ ಫೇವ್ರೆಟು ಮಲಯಾಳಂ ನರ್ಸ್. ಇವರು ಮಲಯಾಳಂ ಲ್ಯಾಂಗ್ವೇಜು ಎಂದಗುರೆವರಪ್ಪ ಚೇಚಿ ಕುಟ್ಟಿ ಅಂತೆಲ್ಲ ಆಟ ಆಡಿಸ್ತಾ ಇದ್ವಿ. ತುಂಬ ಮಕ್ಕಳನ್ನ ಚೆನ್ನಾಗಿ ಕೇರ್ ಮಾಡಿದ್ರು. ನಾವು ವೀಡಿಯೋ ಮಾಡ್ಕೊತಿರೋದು ನೋಡಿ ನೀವು ಇನ್ಸ್ಟಾದಲ್ಲಿ ಹಾಕ್ತೀರಾ ಇದನ್ನು, ನಾನು ಗ್ಲೌಸ್ ಬೇರೆ ಹಾಕ್ಕೊಂಡಿಲ್ಲ ಅಂತ ಕಮೆಂಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಾಯಿದ್ರು. ಇನ್ನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ ತಕ್ಷಣವೇ ಅವನಿಗೆ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳಿದರು. ಅವನಿಗಂತೂ ಜೈಲಿಂದ ಆಚೆ ಬಂದಿರೋ ಥರ ಅನಿಸ್ಬಿಟ್ಟಿದೆ. ಈಗ ಇಷ್ಟು ಮನೆಯೆಲ್ಲ ಹೆಂಗೆ ಓಡಾಡ್ದ ಅಂತಂದರೆ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ. ನಾವು ಹಿಡಿಲಿಕ್ಕೆ ಹೋಗಲಿಲ್ಲ, ಅವ್ನ ಪಾಡಿಗೆ ಅವ್ನು ಆಟಾಡ್ಕೊಂಡಿರಲಿ ಅಂತ ಬಿಟ್ಬಿಟ್ವಿ. ಅವ್ರ ಅಕ್ಕಂದ್ರ ಜೊತೆ ಎಲ್ಲ. ಅವ್ರ ಅಕ್ಕಂದ್ರು ಪಾಪ ನೋಡಬೇಕು ಅಂತ ಹಾಸ್ಪಿಟಲ್ಗೆ ಬರ್ತೀವಿ ಅಂತಿದ್ರು.
ನಾವೇ ಬೇಡ ಅಂತೇಳ್ಬಿಟ್ಟು ಸುಮ್ಮನೆ ಇದ್ವಿ. ಅಲ್ಲಿಗೂ ಒಂದು ಸಲ ಬಂದು ನೋಡ್ಕೊಂಡು ಹೋದರು. ಇನ್ನು ಮನೆಗೆ ಬಂದ ತಕ್ಷಣ ಅಮೆಝಾನಿಂದ ಒಂದು ಆರ್ಗನೈಸರ್ ಬಾಕ್ಸ್ನ, ಸ್ಟೋರೇಜ್ ಬಾಕ್ಸ್ನ ಆರ್ಡರ್ ಮಾಡಿದ್ದೆ. ಅಮೆಝಾನಲ್ಲಿ ಶಾಪಿಂಗ್ ಮಾಡಿದಾಗ ಡೈಮಂಡ್ಸ್ ಬರುತ್ತೆ ಅಲ್ವಾ, ಆ ಡೈಮಂಡ್ಸ್ ಎಲ್ಲ ಪೆಂಡಿಂಗ್ ಇದ್ವು. ಅದು 3 ಮಂತ್ಸ್ ಅಷ್ಟೇ, 90 ಡೇಸ್ಗಷ್ಟೇ ವ್ಯಾಲಿಡ್ ಇರುತ್ತೆ. ಅದನ್ನು ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಹಾಗೆ ವೇಸ್ಟ್ ಆಗುತ್ತೆ ಅಂತೇಳ್ಬಿಟ್ಟು ಇದು 699 ಸಮಥಿಂಗ್ ಇತ್ತು. ನನಗೆ ನೋಡಿ ಬುಕ್ ಮಾಡಿಕೊಂಡೆ. ತುಂಬ ಹಿಂದೆಗಡೆ ನೋಡಿ ಟಿ ವಿ ಸ್ಟ್ಯಾಂಡ್ ಮೇಲೆಲ್ಲ ಎಷ್ಟು ಮೆಸ್ಸಿ ಮಾಡಿರ್ತಾರೆ ನನ್ನ ಮಕ್ಕಳು. ಅದಕ್ಕೆ ಅದನ್ನೆಲ್ಲ ನೀಟಾಗಿ ಅರೇಂಜ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ತರಿಸಿದ್ದೆ. ಕಲರು ಸ್ವಲ್ಪ ಏನು ತುಂಬಾ ವೇರಿ ಇದೆ. ಅದರಲ್ಲಿ ಕಾಣೋ ಥರ ಕಲರ್ಸ್ ಯಾವುದೂ ಇಲ್ಲ. ಸೊ ನನಗೆ ಇಂಪಾರ್ಟೆಂಟ್ ನೀಡ್ ಇದ್ದಿದ್ದಕ್ಕೋಸ್ಕರ ನಾನು ರಿಟರ್ನ್ ಏನೂ ಮಾಡ್ತಾಯಿಲ್ಲ, ಬೇಕಾಗಿತ್ತಲ್ವ. ಸೊ ಅದಕ್ಕೆ ನಾನು ಇದನ್ನೇ ಮಾಡ್ತಾಯಿದ್ದೀನಿ, ರಿಟರ್ನ್ ಮಾಡ್ಕೊತಾ ಇದ್ದೀನಿ. ಒಂದೇ ಕಲರ್ ಇರೋದು ತುಂಬ ಅಂದರೆ 899 ಸಮಥಿಂಗ್ ಆ ಥರ ಇದೆ. ನನ್ನ ಕ್ರೆಡಿಟ್ಸ್ ಆಗಿಬಿಟ್ಟು 176 ಎಷ್ಟೋ ಡೈಮಂಡ್ಸ್ದು ಅಮೌಂಟ್ ಯೂಸ್ ಆಗಿ ಇನ್ನು 525 ಅಷ್ಟೇ ಕೊಟ್ಟಿದ್ದು ನಾನು ಇದಕ್ಕೆ. ಇನ್ನು ಅದನ್ನೆಲ್ಲ ಜೋಡಿಸೋದಕ್ಕೆ ಅಪ್ಪ ಮಕ್ಕಳು ಸೇರಿಕೊಂಡು ಜೋಡಿಸಿದ್ರು. ಇನ್ನು ಊರಿಂದ ಅತ್ತೆ ಬಂದಿದ್ದರು. ಮನೆ ದೇವ್ರಿಗೆ ಹೋಗಿ ಹಣ್ಣು ಕಾಯಿ ಹೂವು ತಾಯಿ ಎಲ್ಲ ತೊಗೊಂಬಂದಿದ್ರು. ಶನಿವಾರ ಆಗಿರೋದ್ರಿಂದ ನೆಲ ಎಲ್ಲ ಒರೆಸಿ ವಾರ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿಗೆ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.